ಅಮೆರಿಕದ USAID ಇಲಾಖೆ ಭಾರತಕ್ಕೆ ಕೊಡೋದಕ್ಕೆ ಮುಂದಾಗಿತ್ತು. ಆ ಹಣವನ್ನು ತಡೆದಿತ್ತು. ಭಾರತದ ರೂಪಾಯಿ ಲೆಕ್ಕದಲ್ಲಿ 180 ಕೋಟಿ ರೂಪಾಯಿ 180 ಕೋಟಿ ರೂಪಾಯಿಯನ್ನು ಭಾರತದಲ್ಲಿ ಯಾರಿಗೆ ಕಳಿಸುವಂತಹ ಪ್ರಯತ್ನ ಆಗಿತ್ತು? ಆ ದಾಖಲೆಯಲ್ಲಿ ಸ್ಪಷ್ಟ ಇಲ್ಲ. ಮತದಾನ ಹೆಚ್ಚಳ ಅಂದರೆ ಸಹಜವಾಗಿ ಚುನಾವಣಾ ಆಯೋಗದತ್ತ ಕಣ್ಣು ಹೋಗುತ್ತೆ. ಚುನಾವಣಾ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿದೆ, ನಾವು ಯಾವುದೇ ವಿದೇಶಿ ಹಣವನ್ನು ಮತದಾನ ಹೆಚ್ಚಳಕ್ಕೆ ಪಡೆದಿಲ್ಲ ಅಂತ. ಭಾರತದಲ್ಲೇ ದುಡ್ಡಿದೆ. ಚುನಾವಣಾ ಆಯೋಗಕ್ಕೆ ಒಂದು ಲೋಕಸಭಾ ಚುನಾವಣೆಯನ್ನು ಮಾಡೋದಕ್ಕೆ ಹತ್ತಿರ 10,000 ಕೋಟಿ ಬಜೆಟ್ನಲ್ಲೇ ಮೀಸಲಿಡಲಾಗುತ್ತೆ. ನಾವ್ಯಾಕೆ ಇನ್ನೊಬ್ಬರ ಹತ್ರ ಕೇಳೋಣ ಅನ್ನುವ ಅರ್ಥದಲ್ಲಿ ಚುನಾವಣಾ ಆಯೋಗ ಮಾತನಾಡ್ತು. ಹಾಗಿದ್ರೆ 180 ಕೋಟಿ ದೇಣಿಗೆಯನ್ನು ಯಾರಿಗೆ ಕೊಡುವುದಕ್ಕೆ ಹೊರಟಿತ್ತು? ಈಗ ಕೊಡೋದಕ್ಕೆ ಹೊರಟಿತ್ತು. ಈ ಹಿಂದೆ 2024ರಲ್ಲೂ ಕೂಡ ಚುನಾವಣೆಯಲ್ಲಿ ವಿದೇಶಿ ಹಸ್ತಕ್ಷೇಪ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮತದಾನ ಹೆಚ್ಚಳದ ಜವಾಬ್ದಾರಿ ಭಾರತದಲ್ಲಿ ಯಾರದ್ದು? ಚುನಾವಣಾ ಆಯೋಗದ್ದು, ಭಾರತೀಯರದ್ದು, ಭಾರತದ ಪಕ್ಷಗಳದ್ದು, ರಾಜಕೀಯ ಪಕ್ಷಗಳದ್ದು. ಅಮೆರಿಕಕ್ಕೂ ಇದಕ್ಕೂ ಏನು ಸಂಬಂಧ? ಅದೇ ಡೀಪ್ ಸ್ಟೇಟ್. ಇಲ್ಲಿ ಯಾವ ಪಕ್ಷದ ಸರ್ಕಾರ ಆಳ್ವಿಕೆ ಮಾಡಬೇಕು ಅನ್ನೋದನ್ನು ಎಲ್ಲೋ ಕೂತ ಅಮೆರಿಕ ನಿರ್ಧಾರ ಮಾಡೋದಕ್ಕೆ ಹೊರಟಿತ್ತ? ವಿವರವಾಗಿ ಮಾತಾಡೋಣ ಅದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.